ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವ್ಲಾಗ್ಸ್ ಮಾಡಿಲ್ಲ, ಬಟ್ ವೀಡಿಯೋಸ ಎಡಿಟ್ ಇವತ್ತು ಮಾಡ್ತಾ ಇದ್ದೇನೆ. ಅಲ್ಲೊಂದು ವೀಡಿಯೋ ಎಡಿಟ್ ಆಗ್ತಾ ಇದೆ, ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದ್ರದ್ದು ಟೈಟಲ್ ಅದೆಲ್ಲ ಇದೆಲ್ಲ ಹಾಕಿ ಪಬ್ಲಿಕ್ ಮಾಡಿದರೆ ಆಯಿತು. 2-3 ಡೇಸ್ ಅಂತ ಲೇಸರ್ ಆಯಿತು. ಲೇಸರ್ ಆದ ನಂತರ ಇಲ್ಲಿ ಸ್ವೆಲ್ಲಿಂಗ್ ಇತ್ತು, ಸೊ ಒಂಥರ ಪೇನ್, ಹಾಗೆ ಪೀರಿಯಡ್ಸ್ ಆಗಿತ್ತು. ನಾಟ್ ಇನ್ ಮೂಡ್ ಆ್ಯಟ್ ಆಲ್, ಏನೂ ಮಾಡ್ಲಿಕ್ಕೆ ಮನಸ್ಸಿರಲಿಲ್ಲ. ಮತ್ತು ಓವರಾಲ್ ಮೂಡ್ ಸಹ ಯಾಕೋ ಒಂಥರ ಕ್ಲೈಮೇಟು ಹಾಗೆ ಇದೆ, ಡಲ್ ಇದೆ. ಸೊ ನಾನು ಸ್ವಲ್ಪ ಡಲ್ ಆಗೇ ಇದ್ದೆ. ಆ್ಯಂಡ್ ಐ ಥಾಟ್ ಈಗ ಕಂಟಿನ್ಯೂಸ್ ಐ ಥಿಂಕ್ 3 months ಆಯಿತು ನಾನು ವೀಡಿಯೋಸ್ ಮಾಡ್ತಾ ಆ್ಯಂಡ್ ಐ ಡಿಡ್ ನಾಟ್ ಟೇಕ್ ಅ ಬ್ರೇಕ್. ಐ ಆಲ್ಸೋ ಡಿಸರ್ವ್ ಅ ಬ್ರೇಕ್ ಅಲ್ಲ. ಸೊ ಈ ಟೈಮಲ್ಲಿ ಐ ಟುಕ್ ಅ ಬ್ರೇಕ್. 2 days ಆಯಿತು, ಏನೂ ಅಪ್ಲೋಡ್ ಆಗಿಲ್ಲ. ಹೋದ್ಸತಿ ಅದೊಂದು ವೀಡಿಯೋ ದೀಪಾವಳಿದು ಮಾಡಿದ್ದೆ, ಬಟ್ ದ್ಯಾಟ್ ಆಲ್ಸೋ ವಾಸ್ ಜಸ್ಟ್ ಅ ಕ್ವಿಕ್ ಶಾರ್ಟ್ಸ್ ಕೈಂಡ್ ಆಫ್. ಅದನ್ನೇ ಇನ್ಸ್ಟಾಗ್ರಾಮಿಗೂ ಯೂಸ್ ಮಾಡಿದ್ದೆ. ಸೊ ಅಂಥದ್ದೇನು ದೊಡ್ಡ ವೀಡಿಯೋ ಇರಲಿಲ್ಲ ಅದು. ಬಟ್ ಇವಾಗ ಒಂದು PCOD ರಿಲೇಟೆಡ್ ವೀಡಿಯೋ ಮಾಡ್ತಾ ಇದ್ದೇನೆ. ಅದರದ್ದು ಪಾರ್ಟ್ 2 ಇರ್ತದೆ. ಸೊ ಇವತ್ತು ಪಾರ್ಟ್ 1 ಹಾಕಿರ್ತಾನೆ, ನಾಳೆ ಪಾರ್ಟ್ 2 ಆಗ್ತಾನೆ. ಇವತ್ತೇನು ಇಂಪಾರ್ಟೆಂಟ್ ಇದೆ ಅಂದರೆ, ಇನ್ 2 daysಲ್ಲಿ ಮನೆಗೆ ಹೋಗ್ತಾ ಇದ್ದಾರಲ್ಲ, ಆ್ಯಂಡ್ ನಾನು ಮನೆಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಐಟಮ್ಗಳನ್ನು ಮನೇಲಿ ಈ ಮನೇಲಿ ಸ್ಟಾಕ್ ಮಾಡಿಟ್ಟಿರ್ತೇನೆ. ಸೊ ದ್ಯಾಟ್ ಬಂದ ತಕ್ಷಣ ಮನೆಯೆಲ್ಲ ರೇಷನ್ ಎಲ್ಲ ಇರಬೇಕು ನಮಗೆ ಅಂತ. ಆ್ಯಂಡ್ ಏನಾದರೂ ಇಷ್ಟ ಆದರೆ ತೊಗೊಳ್ಳೋದು, ಮನೆಗೆ ಊರಿಗೆ ಸಹ ತೊಗೊಂಡು ಹೋಗಲಿಕ್ಕೆ ಅಂತ ಮಕ್ಕಳಿರ್ತಾರಲ್ಲ, ಫಾರ್ ದ್ಯಾಟ್ ರೀಸನ್. ಸೊ ಈಗ ಹೊರಗೆ ಹೋಗ್ತಾ ಇದ್ದೇವೆ. ಸೊ ನೀವು ನಮ್ಮ ಜೊತೆನೇ ಬನ್ನಿ. ನಾನು ಐ ಟೇಕ್ ಯು ಅರೌಂಡ್. ಈಗ ಸಂಜೆ ಆ್ಯಕ್ಚುಲಿ 7:20 ಆಗಿದೆ, 20 ಆಗ್ತಾ ಇದೆ. ಸೊ ಸಂಜೆ ಆಗ್ತಾ ಇದೆ, ಸಂಜೆ ಹೋಗ್ತಾ ಇದ್ದೇವೆ ಹೊರಗಡೆ. ಅಕ್ಷಯ್ ಕೆಲಸ ಮುಗಿಸಿದ್ದಾನೆ, ಸೊ ಹಿ ಇಸ್ ಡೌನ್, ಗಾಡಿ ತೆಗಿತಾ ಇದ್ದಾನೆ. ಆ್ಯಕ್ಚುಲಿ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ. ಸೊ ಸಂಜೆ ಹೋಗ್ತಾ ಇದ್ದೇವೆ. ಸೊ ದ್ಯಾಟ್ ಏನೇ ಸಾಮಾನು ಬೇಕಿದ್ದರೂ ತೊಗೊಂಡು ಬರ್ಬೋದು. ಹಾಗೆ ನನಗೆ ಸಿಲ್ವರ್ದು ಸ್ವಲ್ಪ ಶಾಪಿಂಗ್ ಇತ್ತಾಯ್ತಾ. ತುಂಬ ದಿನದಿಂದ 1-2 ಐಟಮ್ನ ತೊಗೋಬೇಕು ಅಂತ ಇದ್ದೇನೆ, ಬಟ್ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾನೆ. ಕಮಿಟ್ಮೆಂಟ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಇಮಿಡಿಯೇಟ್ಲಿ ಜಂಪ್ ಇನ್ ಟು ಬಾಯಿಂಗ್ ಎನಿಥಿಂಗ್. ಅದನ್ನು ಮತ್ತೆ ಯಾವಾಗಾದರೂ ಎಕ್ಸ್ಪ್ಲೈನ್ ಮಾಡ್ತೇನೆ, ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅಂತ. ಸೊ ಹಾಗಾಗಿ ಇನ್ನೂ ಏನು ಬಾಯ್ ಮಾಡಿರಲಿಲ್ಲ. ಇವತ್ತು ಸಹ ಪಕ್ಕ ಬಾಯ್ ಮಾಡ್ತಾನೆ ಅನ್ನೋದು ನನಗೂ ಗೊತ್ತಿಲ್ಲ. ನೋಡೋಣ, ಇಷ್ಟ ಆದರೆ ತೊಗೊಂಡು ಬರ್ತಾನೆ, ಆಗಿಲ್ಲ ಅಂದರೆ ಮತ್ತೆ ಯಾವಾಗಾದರೂ ತರ್ತಾನೆ. ಬಟ್ ನೀವು ನನ್ನ ಜೊತೆ ಬನ್ನಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನ್ನ 3rd ಲೇಸರ್ ಸೆಷನ್ ಇನ್ ಅ ಡಿಫ್ರೆಂಟ್ ಕ್ಲಿನಿಕ್. ಬಾಡಿ ಕ್ರಾಫ್ಟ್ ಅವ್ರದ್ದೇ, ಬಟ್ ಇನ್ ಅ ಡಿಫ್ರೆಂಟ್ ಕ್ಲಿನಿಕ್. ಅಕ್ಷಯ್ ಆಫೀಸ್ ಹತ್ತಿರ ಇರುವಂಥ ಕ್ಲಿನಿಕಲ್ಲಿ ಲೇಸರ್ ಮಾಡಿಸ್ಲಿಕ್ಕೆ ಹೋಗಿದ್ದೆ. ಇದು ನೋಡಿ, ಪೋಸ್ಟ್ ಲೇಸರ್ ನನ್ನ ಫೇಸ್ ಎಂತ ರೆಡ್ ಆಗಿದೆ. ಹಾಗೆ ಸ್ವಲ್ಪ ರೆಕಾರ್ಡ್ ಮಾಡ್ತಾ, ಬಟ್ ಈ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಏನೋ ಬರ್ನಿಂಗ್ ಸೆನ್ಸೇಷನ್ ಇತ್ತು, ನಾಟ್ ಮಚ್ ಬಟ್ ಸ್ವಲ್ಪ. ಬಟ್ ನೆಕ್ಸ್ಟ್ ಡೇ ಇಟ್ ವಾಸ್ ಕಂಪ್ಲೀಟ್ಲಿ ಸ್ವೋಲನ್. ಮನೆಗೆ ಬರ್ತಾ ಇದ್ದಂಗೆ ಇಟ್ ವಾಸ್ ಸ್ವೆಲ್ಲಿಂಗ್, ಬಟ್ ನೆಕ್ಸ್ಟ್ ಡೇ ಬಾಯು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. Everyone, welcome back to my channel. Post laser update. I still have the swelling. 24 hours agide laser appointment agi. Left side upper lip swell ಆಗ್ಬಿಟ್ಟಿದೆ, ಏನಂತ ಗೊತ್ತಿಲ್ಲ. Only that, ಮತ್ತೆಲ್ಲೂ ರ್ಯಾಷಸ್ ಏನೂ ಇಲ್ಲ. Only that. ಟ್ರೀಟ್ಮೆಂಟ್ ಅಂತ ಅದೊಂದು ಕ್ರೀಮ್ ಕೊಟ್ಟಿದ್ದಾರೆ, ಐಸಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ ಕೇಸ್ ಕಮ್ಮಿ ಆಗಲಿಲ್ಲ ಅಂದರೆ ನಾಳೆ ಮತ್ತೆ ಡಾಕ್ಟರ್ ಹತ್ರ ಹೋಗಬೇಕಾಗ್ಬೋದು, ಇಲ್ಲ ಆ್ಯಂಟಿಬಯೋಟಿಕ್ಸು ಬರೆದಿದ್ದಾರೆ, ಅದನ್ನು ತೊಗೊಳ್ಬೋದು ಅದು. ಸೊ ನಾಟ್ ಅ ಗ್ರೇಟ್ ಸೆಷನ್. ಐ ಆಮ್ ಆನ್ ಮೈ ಪೀರಿಯಡ್ಸ್ ಆ್ಯಸ್ ವೆಲ್. ಸೊ ಓವರಾಲ್ ನಾಟ್ ಅ ಗ್ರೇಟ್ ಡೇ ಅಟ್ ಆಲ್. 3rd ಡೇ ಆಗಿತ್ತು ಲೇಸರ್ ಮಾಡಿಸಿ, ಬಟ್ ಸ್ಟಿಲ್ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಇತ್ತು. ಕನೆಕ್ಟ್ ಮಾಡಿದ್ದೆ ಡಾಕ್ಟರ್ಸ್ ಹತ್ರ, ದೇ ಸೈಡ್ ಇಟ್ ವಿಲ್ ಗೋ ಡೌನ್ ಬೈ ಇಟ್ ಸೆಲ್ಫ್. ಇವಾಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸಂಜೆ ಸಿಲ್ವರ್ ಶಾಪಿಂಗ್ ಅಂತ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ದಿಸ್ ಇಸ್ ಇಟ್. ನಾವು ಸಂಜೆಗೆ ಅರೌಂಡ್ 7:15 ಹತ್ತತ್ರ ಮನೆಯಿಂದ ಹೊರಟ್ವಿ. ಅಲ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್, ಯು ಆಲ್ರೆಡಿ ನೋ, ಇಸ್ ದೇರ್ ಲೈಕ್ ಆಲ್ವೇಸ್. ಬಟ್ ನಮಗೆ ಅಲ್ಲಿ ಡೆಕೋರೇಷನ್ಸ್ ಎಲ್ಲ ನೋಡ್ಕೊಳ್ತಾ ನಿಧಾನಕ್ಕೆ ಹೋಗುವಾಗ ಮಜಾನೇ ಬಂತು. ಸುಮಾರೆಲ್ಲ ಶಾಪ್ಸ್ ಎಲ್ಲ ತಿರುಗಾಡಿದ್ವಿ. ಕೆಲವೊಂದು ಕಡೆ ರೆಕಾರ್ಡಿಂಗ್ ಅಲೌಡ್ ಇರಲಿಲ್ಲ, ಅಲ್ಲೆಲ್ಲ ರೆಕಾರ್ಡಿಂಗ್ ಮಾಡಿಲ್ಲ ನಾನು.
ಬಟ್ ಎಲ್ಲೆಲ್ಲಿ ಐ ಕ್ಯಾನ್ ಪಾಸಿಬ್ಲಿ ಡೂ ಇಟ್, ಐ ಡಿಡ್ ಇಟ್ ಆ್ಯಂಡ್ ಐ ವಾಸ್ ಹೈಲಿ ಇಂಪ್ರೆಸ್ಡ್ ವಿತ್ ದಿ ಸ್ಟೇರ್ಸ್. ಇದನ್ನು ನಾನು ಗಮನ ಕೊಟ್ಟು ನೋಡಿ. ಬಟ್ ವಿಸಿಟಿಂಗ್ ಅ ಜ್ಯುವೆಲ್ರಿ ಶಾಪ್ ಇಸ್ ಆಲ್ವೇಸ್ ಅ ಫನ್ ಆ್ಯಕ್ಟಿವಿಟಿ ಫಾರ್ ಮೀ ಆ್ಯಂಡ್ ಅಕ್ಷಯ್. ಫ್ರೀ ಕೊಟ್ಟರೆ ಎಲ್ಲ ತಗ ಫ್ರೀ ಕೊಡ್ತಾರ? ನನ್ನ ಮಾವ ಇದ್ದಾನೆ ಇಲ್ಲಿ. ಫ್ರೀ ಕೊಟ್ಟರೆ ಎಲ್ಲ ತಗೋ. ನಾನ್ಸೆನ್ಸ್. ಕ್ವಿಕ್ ಅಪ್ಡೇಟ್, ನಾವು ತುಂಬ ಎಲ್ಲ ಜ್ಯುವೆಲ್ರಿ ಶಾಪ್ ಹೋದ್ವಿ. GRT, ಲಲಿತಾ, ಜೀವ ಮತ್ತು ಭೀಮಾ ಇವೆಲ್ಲ ನೋಡಿದ್ವಿ. ಯಾವುದ್ರಲ್ಲೂ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಒಂದು ಐ ಥಿಂಕ್ ಭೀಮಾದಲ್ಲಿ ಒಂದು ಸಿಲ್ವರ್ ಜ್ಯುವೆಲ್ರಿ ಇಷ್ಟ ಆಯಿತು. ಇದೊಂದು AC ಎಂಟ್ರೆನ್ಸ್ ಕೂತ್ಕೊಂಡಿದ್ದೇವೆ, ಸೊ AC ಸೌಂಡು ಇಗ್ನೋರ್ ಮಾಡಿ. ಸೊ ಭೀಮಾದಲ್ಲಿ ಇಷ್ಟ ಆಯಿತು. ಬಟ್ ಅಲ್ಲಿ ನನಗೆ ಯಾವ ಜ್ಯುವೆಲ್ರಿ ಸೆಲೆಕ್ಟ್ ಮಾಡಿದ್ನಲ್ಲ ಅದ್ರ ಮೇಲೆ ಏನೋ ಡ್ಯಾಮೇಜ್ ಇತ್ತು. ಸೊ ಅದನ್ನು ಅಲ್ಲೇ ರಿಟರ್ನ್ ಮಾಡಿ ಹಾಗೆ ವಾಪಸ್ ಬಂದ್ವಿ. ಸೊ ಈಗ ನಾವು ಡಿನ್ನರ್ ಮಾಡ್ತಾ ಇದ್ದೇವೆ ಹೊರಗೆ. ದಟ್ಸ್ ಅಪ್ಡೇಟ್. ಇವತ್ತೇನು ಬೈ ಮಾಡಿಲ್ಲ, ಹಾಗೆ ನೋಡ್ಕೊಂಡು ಬಂದ್ವಿ. ನಾಳೆ ಮಲಬಾರ್ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ, ಗೊತ್ತಿಲ್ಲ. ಇಲ್ಲಿ ಅಕ್ಷಯ್ ಸ್ವಲ್ಪ ನಶೆ ಥರ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಅವ್ನು ರಿಯಲ್ ಲೈಫಲ್ಲಿ ಹಾಗೆಲ್ಲ ಮಾಡಲ್ಲ, ಜಸ್ಟ್ ಸುಮ್ಮನೆ ಅದಂತ ಸ್ಟ್ರಾ ಎಲ್ಲ ಕೊಟ್ಟಿದ್ರಲ್ಲ, ಏನೋ ಒಂಥರ ಮಜಾ ಇದೆ ಅಂತ ಇನ್ನೇನೋ ನಾಟಕ ಮಾಡ್ತಾ ಇದ್ದೆ. ಅಲ್ಲಿ ಊಟ ಬರೋದು ಲೇಟ್ ಆಗಿತ್ತು, ಆಯಿತಾ. ಆರ್ಡರ್ ಮಾಡಿ ಸುಮಾರು ಹೊತ್ತಾಗಿತ್ತು. ಇದು ಬಬಲ್ ಟೀಯ ಎಂಥದ್ದು ಕೊಟ್ಟಿದ್ರು, ಸೊ ಅದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದಾರೆ. ದ್ಯಾಟ್ ವಾಸ್ ಜಸ್ಟ್ ಫಾರ್ ಫನ್, ಆಯಿತಾ. ಸೀರಿಯಸ್ ಆಗಿ ತೊಗೋಬೇಡಿ. ಹಾಯ್ ಎವ್ರಿಬಾಡಿ, ಹೋಗಿ ಬಂದ್ವಿ, ಹೊರಗೆಲ್ಲ ಹೋಗಿ ಬಂದ್ವಿ. ಬಟ್ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಇಷ್ಟ ಆಗಿದ್ದು ಒಂದು ನಮಗೆ ಅದೇ ಹೇಳಿದ್ನಲ್ಲ, ಆವಾಗ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ. ಆವಾಗ ನಮ್ಗೆ ಯಾವುದು ಇಷ್ಟ ಆಯ್ತು ಅಂತ ಬಿಲ್ಲಿಂಗಿಗೆ ಕಳಿಸ್ಬೇಕಿದ್ರೆ ಜಸ್ಟ್ ಅಲ್ಲೊಂದು ಸಣ್ಣ ಎಂಥ ಕಟ್ ಆದಂಗಿತ್ತು, ತೋರಿಸ್ದೆ ಅದನ್ನ. ಸೊ ಇಮ್ಮಿಡಿಯೇಟ್ಲಿ ಅವ್ರು ಅದನ್ನು ಬೇಡ ಅಂತ ಚೆಕಿಂಗಿಗೆ ಕಳಿಸಿದ್ರು. ಆ್ಯಂಡ್ ದೆನ್ ಇಲ್ಲ ಅದು ಕೊಡೋಕ್ಕಾಗಲ್ಲ, ನಾಟ್ ಫಾರ್ ಸೇಲ್ ಅಂತ ಅಂದ್ಬಿಟ್ಟು. ಸೊ ಅದು ಅಲ್ಲಿಗೆ ಡ್ರಾಪ್. ತುಂಬ ಎಲ್ಲ ಸುತ್ತಾಡಿದ್ವಿ, ಇಷ್ಟ ಆಗಿದ್ದಿತ್ತು. ಬಟ್ ಆನೆ ಅಂತ ಹೇಳಿದ್ನಲ್ಲ, ಆನೆ ಅಂತೂ ಸರಿ ಕಾಸ್ಟ್ಲಿ. ಸೊ ಅಲ್ಲಿ ಇಲ್ಲಿ ಎಲ್ಲ ನೋಡಿ ಒಂದು 2 ಪೀಸ್ ಇಷ್ಟ ಆದವು. ಆ ಮುಖ ಎಲ್ಲ ಒಂಥರ ಮಾಡಿಟ್ಟಿರ್ತಾರೆ ಆನೆದು, ಈ ಹಾಲೋ ಮಾಡುವ ವ್ಯಾಪಾರದಲ್ಲಿ ಅದೆಲ್ಲ ಚೆನ್ನಾಗಿರಲ್ಲ. ಮುಖ ಎಲ್ಲ ಯಾವ್ದು ಚೆನ್ನಾಗಿರ್ತದೆ 1 kg 2 kg ಎಲ್ಲ ಇದೆ ಅದು. ಸೊ ಇಟ್ ಇಸ್ ಇನ್ ಲ್ಯಾಕ್ಸ್. ಸೊ ಈಗ ಸದ್ಯಕ್ಕೆ ಲ್ಯಾಕ್ಸ್ ಎಲ್ಲ ಬೇಡ ಅಂಥೇಳಿ ಹಾಗೆ ಬಿಟ್ಟು ಬಂದ್ವಿ. ಈಗ ಸದ್ಯಕ್ಕೆ ಮನೆ ಸ್ವಲ್ಪ ರೀಸೆಟ್ ಮಾಡಿಕೊಂಡು ಆಮೇಲೆ ನಾನು ಚಿಂಟಿ ಅಂತ ಅಲ್ಲಿ ಒಂದು ಮೂವಿ ಇದೆ ಪೆಂಡಿಂಗ್, ಅದನ್ನು ಕಂಟಿನ್ಯೂ ಮಾಡಬೇಕಂತ ಇದ್ದೇವೆ, ಅಥವಾ ಮಲ್ಕೊಳ್ಳೋದು ಅಷ್ಟೇ ಪ್ಲ್ಯಾನ್ ಇರೋದು. ಹೀಗೆ ಹೊರಗೆ ಹೋಗಿದ್ವಲ್ಲ, ಒಂದು ಕ್ವಿಕ್ ವಿಡಿಯೋ ಮಾಡೋಣ ಅಂತ ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ಎಲ್ಲಿ ಸಿಲ್ವರ್ ಬೈ ಮಾಡಿದರೆ ನಿಮ್ಮನ್ನು ಡೆಫಿನೆಟ್ಲಿ ಅದನ್ನು ತೋರಿಸ್ತಾನೆ ಕರ್ಕೊಂಡು ಹೋಗ್ತೇನೆ ಅದರ ಜೊತೆ. ಬಟ್ ಇವತ್ತು ಜಾಸ್ತಿ ಏನೂ ಬೈ ಮಾಡಲ್ಲ, ಇಟ್ ವಾಸ್ ಅ ಸಿಂಪಲ್ ಡೇ, ಆಯಿತಾ. ಸೊ ಇದು ನಮ್ಮ ಮನೆ ಪರಿಸ್ಥಿತಿ. ಈಗ ಇಲ್ಲೇ ಇದೆ ಎಲ್ಲ ದೇವ್ರ ಐಟಮು ಅದು ಇದು ಅಂತ ಎಲ್ಲ ಇಲ್ಲೇ ಚಲಾಪಿಲಿ ಮಾಡಿದ್ದಾನೆ. ಈಗ ಒಮ್ಮೆ ರೀಸೆಟ್ ಮಾಡ್ತಾನೆ, ಮತ್ತು ನಾಳೆ ನಾಡಿದ್ದೆಲ್ಲ ಪ್ಯಾಕಿಂಗ್ ಮಾಡಿ ಹೋಗ್ತಾ ಇರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತಾನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ, ಸ್ಟೇ ಸಾರ್ಟೆಡ್. ಹಾಯ್ ಎವ್ರಿಬಾಡಿ, ಮತ್ತೆ ಹೊರಗೆ ಹೋಗ್ತಾ ಇದ್ದೇವೆ. ದ ನೆಕ್ಸ್ಟ್ ಡೇ, ನಿನ್ನೆ ಅಲ್ಲಿಗೆ ವಿಡಿಯೋ ಮುಗೀತು ಅಂದ್ಕೊಂಡಲ್ಲ, ಮುಗ್ದಿಲ್ಲ. ನೆಕ್ಸ್ಟ್ ಡೇ ಅದೇ ಗೆಟಪ್ಪಲ್ಲಿ ಮತ್ತೆ ಬೇರೆ 2-3 ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಬರೋಣ ಅಂತ. ಈ ಸತಿ ಮಿಸ್ಟರ್ ಮಾನ್ವಿನೇ ಅಂತ ಕರ್ಕೊಂಡು ಹೋಗ್ತೇನೆ, ಬಾ ಅಂತ ಫೋರ್ಸ್ ಮಾಡಿದ್ದು. ಸೊ ಮತ್ತೆ ಹೋಗ್ತಾ ಇದ್ದೇವೆ. ಬನ್ನಿ ಈಗ ಮತ್ತೆ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಇಷ್ಟ ಆದರೆ ಬಾಯ್ ಮಾಡೋಣ, ಇಲ್ಲ ಹಾಗೆ ಸುತ್ತಾಡ್ಕೊಂಡು ಬರೋಣ. ಲೇಸರ್ ಅಪ್ಡೇಟ್ ಕೊಡಬೇಕಂದ್ರೆ ಇಲ್ಲಿ ಒಂಥರ ಬರ್ನಿಂಗ್ ಟೈಪ್ ಆಗಿದೆ, ಜಾಸ್ತಿ ಅಲ್ಲ, ಆದರೆ ಸುಟ್ಟಿದ್ದು ಬ್ರೌನಿಶ್ ಏನೂ ಆಗಿಲ್ಲ. ಸ್ವೆಲ್ಲಿಂಗ್ ಲಕ್ಕಿಲಿ ಎಲ್ಲ ಕಮ್ಮಿ ಆಗಿದೆ. ಆ್ಯಂಡ್ ಐ ಲುಕ್ ಸಮ್ವಾಟ್ ಲೈಕ್ ಎಂಥ ನಾರ್ಮಲ್ ಪರ್ಸನ್ ಇಲ್ಲಿದೆ. ಬಟ್ ಸ್ಟಿಲ್ ಇಟ್ ಈಸ್ ಸ್ಟಿಲ್ ಫೈನ್. ಹೋದ ಸತಿಗಿಂತ ಅಂತೂ ಭಾಳ ಚೆನ್ನಾಗೇ ಇದೆ. ಹಾಗೆ ಇನ್ನು ಟ್ರಿಮ್ ಗಿಮ್ ಏನೂ ಮಾಡಿಲ್ಲ, ಚಿಕ್ಕ ಫಾಲಿಕಲ್ಸ್ ಇಫ್ ಯು ಕ್ಯಾನ್ ಸಿ ಬರ್ತಾ ಇದ್ದಾವೆ. ಸೊ ಏನೂ ಮಾಡಿಲ್ಲ. ಇದು ಡೇ 3 ಆಗಿದೆ ಲೇಸರ್ ಮಾಡಿಸಿ. ಆ್ಯಂಡ್ ಈಗ ಫೇಸಿಗೆ ಲೇಸರ್ ತೊಗೊಂಡಿದ್ದು 3rd ಟೈಮ್. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ರಿಸಲ್ಟ್ಸ್ ಹೇಗಿರ್ತದೆ ಅಂತ.
ಈಗ ಬನ್ನಿ, ಮಾನ್ವಿ ಅಲ್ಲಿ ವೇಟಿಂಗ್, ಲೆಟ್ಸ್ ಗೋ ಕ್ವಿಕ್ಲಿ. ಹೇ ಎವ್ರಿಬಡಿ, ವಾಪಸ್ ಬಂದ್ವಿ ಆ್ಯಂಡ್ ಐ ಫೈನಲಿ ಬಾಟ್ ಇಟ್. ಒಂದು ಮಲಬಾರ್ ಅಲ್ಲಿ ಇಲ್ಲಿ ಎಲ್ಲ ಹೋದ್ವಿ. ವಿ ಡಿಡ್ ನಾಟ್ ಲೈಕ್ ಎನಿಥಿಂಗ್ ಆ್ಯಂಡ್ ಕೆಲವೊಂದು ಅಂಗಡೀಲಿ ಏನೂ ಇರಲೂ ಇಲ್ಲ ಸಿಲ್ವರ್ ಕಲೆಕ್ಷನ್ಸಲ್ಲಿ. ಸೊ ಹಾಗೆ ಮುಂದೆ ಹೋಗುವಾಗ ಎಮ್ಮಾಡಿ ಅನ್ನೋ ಒಂದು ಅಂಗಡಿ ಇತ್ತು. ದಿಸ್ ಇಸ್ ದ ಸ್ಟೋರ್. ಇಲ್ಲಿಂದ ಐ ಫೈನಲಿ ಬಾಟ್ ಮೈ ಮಂಗಲ್ಸೂತ್ರ. ಅಂದರೆ ಚೆನ್ನಾಗಿರೋದೇ ಇದೆ. ಡಬಲ್ ಲೇಯರ್ ಬೈ ಮಾಡಿದ್ದಾನೆ. ಯಾಕೆಂದರೆ ಇಟ್ ಲುಕ್ ನೈಸ್ ಮತ್ತು ಸ್ವಲ್ಪ ಗಟ್ಟಿ ಬರ್ತದಲ್ಲ ಡಬಲ್ ಲೇಯರ್ ಇದ್ರೆ ಅಂತ. ಹಾಗೆ ಅಕ್ಷಯ್ ಮಾನ್ವಿ ಹೇಳಿದರು ಅದನ್ನು ಬೈ ಮಾಡು ಅಂತ. ಹಾಗೆ ಸರ್ಪ್ರೈಸಿಂಗ್ಲಿ ಅಕ್ಷಯ್ಗೆ ಅಲ್ಲಿ ಇನ್ನೊಂದು ನೆಕ್ ಪೀಸ್ ಥರದ್ದು ಇಷ್ಟ ಆಯಿತು. ಸೊ ಹಿ ಬಾಟ್ ದಟ್ ಟು ಮೀ. ಸೊ ಓವರಾಲ್ ನಾನು ಇವತ್ತು ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದು 1 ಐಟಮ್, ಬೈ ಮಾಡಿದ್ದು 2 ಐಟಮ್. ಹಾಗೆ ಎಸ್, ಇಟ್ ವಾಸ್ ಅ ಗುಡ್ ಡೇ. ನಿನ್ನೆ ಸ್ಟಾರ್ಟ್ ಮಾಡಿದ ವ್ಲಾಗನ್ನು ಇವತ್ತು ಮುಗಿಸ್ತಾ ಇದ್ದೇನೆ. ಬಟ್ ವಿ ಗಾಟ್ ಎ ಫೈನಲ್ ಗುಡ್ ಎಂಡಿಂಗ್ ಅಲ್ಲ. ಐ ಫೈನಲಿ ಬಾಟ್ ದ ನೆಕ್ಲೆಸಸ್. ಒಮ್ಮೆ ಹೀಗೆ ಓಪನ್ ಮಾಡಿ ತೋರಿಸ್ತಾನೆ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ ನಂತರ. ಆ್ಯಂಡ್ ಇಲ್ಲಿಟ್ಟು ತೋರಿಸೋದು ಸ್ವಲ್ಪ ಕಷ್ಟ ಆಗ್ತದೆ, ಆಮೇಲೆ ತೋರಿಸ್ತಾನೆ. ಬಟ್ ಐ ಲವ್ಡ್ ದ ಪೀಸಸ್. ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಅಲ್ಲಿ. ಫುಲ್ ಸಿಲ್ವರ್ದೇ ಅಂಗಡಿ ಅಲ್ಲ, ಸೊ ಎಲ್ಲ ಚೆನ್ನಾಗಿತ್ತು. 8,000 9,000ಗಂತೂ ಸಾಲಿಡ್ ಹೆವಿ ನೆಕ್ ಪೀಸಸ್ ಬರ್ತದಲ್ಲ, ಅದು ಈಗ ಗೋಲ್ಡ್ ರೇಟ್ ಅಂತೂ ಸಮ್ಮ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ಇಫ್ ಎನಿಬಡಿ ವಾಂಟ್ಸ್ ಟು ಬೈ ಸಮಥಿಂಗ್ ಇನ್ ಸಿಲ್ವರ್ ವಿಚ್ ಲುಕ್ಸ್ ಲೈಕ್ ಗೋಲ್ಡ್, ಪ್ಲೀಸ್ ಡು ಗೋ ಹಿಯರ್ MRD ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಖುಷಿ ಆಯ್ತು ನಂಗೆ ಅಲ್ಲಿ ಹೋಗಿ ನೋಡಿ ಕಲೆಕ್ಷನ್ಸನ್ನೆಲ್ಲ. ತುಂಬ ಖುಷಿ ಆಯಿತು. ನೋಸ್ ಪೀಸಸ್ ಅಂದರೆ ನೋಸ್ ರಿಂಗ್ ಅದು ಇದು ಎಲ್ಲ ತುಂಬ ಎಲ್ಲ ನೋಡಿದೆ. ನಾನು ಬೈ ಮಾಡಿದ 2 ಐಟಮ್ ಆದರೆ ಮಂಗಲ್ಸೂತ್ರ ಮತ್ತು ಅದೊಂದು ನೆಕ್ಲೆಸ್. ಓವರಾಲ್ ದ ಎಂಥ ರಿಸೆಪ್ಷನ್ ಅಲ್ಲಿ ಇದೆಯಲ್ಲ ಅದು ಚೆನ್ನಾಗಿತ್ತು. ಅವರೆಲ್ಲ ನಮಗೆ ಕಲೆಕ್ಷನ್ಸ್ ತೋರಿಸುವಾಗಲೂ ಸಾಲಿಡ್ ಆಗಿತ್ತು. ಸೊ ಓವರಾಲ್ ಅ ಗುಡ್ ಡೇ ಆ್ಯಂಡ್ ಎ ಗುಡ್ ಬೈ BUY ಆಯಿತಾ. ಸೊ thank you for watching this video till here, and if you have not watched my previous videos, please do go watch those videos. ಅವು ಚೆನ್ನಾಗಿದೆ, ಫನ್ ಇದೆ. ನನಗೆ ಮನಸ್ಸಿಗೆ ಬಂದಿದ್ದನ್ನು ಹೇಳ್ತಾ ಇದ್ದೇನೆ. ಹಾಗೆ ಏನಾದರೂ ಒಂದು ಸಣ್ಣದಾದರೂ ನೀವು ಕಲ್ತಿರ್ತೀರ ಆ ವೀಡಿಯೋಸಿಂದನೂ. ಈ ವಿಡಿಯೋದಿಂದ ಏನು ಕಲ್ತ್ವಿ, ನಮಗೇನು ವಸ್ತು ಬೇಕು ಅದನ್ನು ನಾವು ಹುಡುಕಿ ಇದು ಮಾಡಿದ್ರೆ ಡೆಫಿನೆಟ್ ಆಗಿ ಪಕ್ಕ ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತಿರೋದು ಸಿಗ್ತದೆ. ಸೊ ಟ್ರೈ ಟಿಲ್ ಯು ಗೆಟ್ ಸಕ್ಸಸ್. ಸೊ ಜಾಸ್ತಿ ಮಾತಾಡಲ್ಲ, ಫಾಸ್ಟಾಗಿ ನಿಮಗೆ ಇದನ್ನು ಏನು ಬೈ ಮಾಡಿದ್ದಾನೆ ಅದನ್ನು ತೋರಿಸ್ತೇನೆ. ಸೊ ನೋಡಿದ್ರಲ್ಲ, ಅದು ನೆಕ್ ಪೀಸಸ್ ಮತ್ತು ಮಂಗಲ್ಸೂತ್ರ. ಇಟ್ ಲುಕ್ಸ್ ವೆರಿ ವೆರಿ ಪ್ರಿಟಿ. ನನಗೆ ಇಷ್ಟ ಆಯಿತು, ಅಕ್ಷಯ್ಗೂ ಇಷ್ಟ ಆಯಿತು, ಕೊಡಿಸಿದವರಿಗೂ ಇಷ್ಟ ಆಯಿತು, ತೊಗೊಂಡವರಿಗೂ ಇಷ್ಟ ಆಯಿತು. ಸೊ ಇಟ್ ವಾಸ್ ಅ ಗುಡ್ ಬೈ. ನನಗೆ ಇಷ್ಟ ಆಯ್ತು ಅಂದರೆ BUY ಆವಾಗಲೂ ಹೇಳಿದ್ದಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ವೇಟ್ ಅ ಮಿನಿಟ್, ಹೋಗೋಕ್ಕಿಂತ ಮುಂಚೆ ಬಜೆಟ್ ಕಪಲ್ ಅಂತ ನಮ್ಮನ್ನು ನಾವೇ ಹೇಳ್ಕೋತೇವಲ್ಲ, ಇದರಲ್ಲಿ ಏನಪ್ಪ ಬಜೆಟ್ ಬಂತು. ಒಂದು ಸ್ಮಾರ್ಟ್, ಐ ಡಿಡ್ ನಾಟ್ ಬೈ ಗೋಲ್ಡ್ ಬಿಕಾಸ್ ಇಟ್ಸ್ ಟೂ ಕಾಸ್ಟ್ಲಿ. ಮತ್ತು ನನಗೆ ಇವೆಲ್ಲ ಇದ್ದಾವಲ್ಲ, ಗೋಲ್ಡ್ ಇದ್ದಾವೆ, ಬಟ್ ಹೀಗೆ ನಾರ್ಮಲಿ ಏನಾದರೂ ಬೇರೆ ಡಿಫ್ರೆಂಟ್ ಬೇಕಿತ್ತು. ಸೊ ಐ ಬಾಟ್ ಇಟ್. ಸೊ ಐ ಹ್ಯಾಡ್ ಇಟ್ ಇನ್ ಮೈ ಮೈಂಡ್ ಲಾಂಗ್ ಅಗೋ. ಬೇಕು ಅಂತ ಮೊದಲೇ ಗೊತ್ತಿತ್ತು, ಬಟ್ ಇಮ್ಮಿಡಿಯೇಟ್ ಬೈ ಮಾಡಿರಲಿಲ್ಲ. ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅನ್ನಲ್ಲ ಅದಿದು. ಅಂದರೆ ಬೇಕನ್ಸಿದ್ರು ಐ ವೇಟೆಡ್ ಅ ಲಾಟ್. ನಾನು ಮತ್ತು ಇಮಿಡಿಯೇಟ್ ನಿನ್ನೆ ಎಲ್ಲ ಹೋಗಿದ್ದು ಅಲ್ಲಿ ಏನೂ ಬೈ ಮಾಡಿಲ್ಲ. ರೀಸನ್ ಚೆನ್ನಾಗಿದ್ದು ಅಷ್ಟು ವರ್ತ್ ಅನಿಸಲಿಲ್ಲ. ಇದು ವರ್ತ್ ಇದ್ದಿತ್ತು, ದ ಅಮೌಂಟ್ ಐ ಪೇಡ್. ಅದಕ್ಕೆ ಐ ಬಾಟ್ ಇಟ್ ಆಫ್ಟರ್ ಲಾಟ್ಸ್ ಆಫ್ ಥಿಂಕಿಂಗ್. ಇಮಿಡಿಯೇಟ್ಲಿ ಅಲ್ಲ. ಒನ್ ಇಸ್ ದ್ಯಾಟ್ ಆ್ಯಂಡ್ ಇಟ್ಸ್ ಇನ್ ದ ಬಜೆಟ್. 6,500-7,000ಕ್ಕೆ 2 ಮುಗ್ದೋಗಿದೆ. ಅದನ್ನೇ ನಾವು ಗೋಲ್ಡಲ್ಲಿ ಬೈ ಮಾಡ್ಲಿಕ್ಕೆ ಹೋಗಿದ್ರೆ ಸಮ್ಮ ದುಡ್ಡು ಆಗ್ತಿತ್ತಲ್ಲ. ಸೊ ಆನ್ ದ್ಯಾಟ್ ನೋಟ್ ಇಟ್ಸ್ ಅ ಗುಡ್ ಬೈ, ವ್ಯಾಲ್ಯೂ ಬೈ.
ಸೊ ಅದು ನಮ್ಮ ಬಜೆಟ್ ಕಪಲ್ ಐಡಿಯಾಲಜಿ. ಒಂದೇ ಸತಿ ಏನೂ ಬೈ ಮಾಡಬಾರ್ದು, ಯೋಚನೆ ಮಾಡಿ ಬೇಕಾಗಿದ್ದನ್ನು ಆ ಟೈಮಿಗೆ ದುಡ್ಡು ಹೊಂದಿಸ್ಕೊಂಡು ಬೈ ಮಾಡೋದು. ನಾಟ್ ದ್ಯಾಟ್ ಕಿ ಸಿಂಪ್ಲಿ ಯು ವಾಂಟ್ ಸಮ್ 50,000-60,000 ಐಟಮ್ ಆ್ಯಂಡ್ ದೆನ್ ಯು ಜಸ್ಟ್ ರ್ಯಾಂಡಮ್ಲಿ ಗೋ ಆ್ಯಂಡ್ ಸ್ಪೆಂಡ್ ಇಟ್. ಥಿಂಕ್ ಬಿಫೋರ್ ಯು ಬೈ ಆ್ಯಂಡ್ ಪ್ಲ್ಯಾನ್ ಬಿಫೋರ್ ಯು ಬೈ. ಹಾಂ, ಈಗ ನಾನು ಎಂಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾರ್ಟೆಡ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ.